ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ ಕಿಡಿಗೇಡಿಗಳು ಇನ್ನಷ್ಟು ಜನ ಇದ್ದಾರೆ. ಅವರ ಪತ್ತೆಗೂ ಕೂಡ ಈಗ ವಿಶೇಷ ತಂಡದ ರಚನೆ ಆಗಿದೆ ಅಂತ ಪೊಲೀಸ್ನವರು ತಿಳಿಸ್ತಾ ಇದ್ದಾರೆ. ರಾತ್ರಿ ಇಡೀ ನಾವು ಏರಿಯಾದಲ್ಲಿ ಹುಡುಕಿದ್ದೀವಿ ಅಂತ ಕೂಡ ಹೇಳಿದ್ರು. ನಿನ್ನೆ ರಾತ್ರಿ ಇದೆ ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆಯನ್ನು ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಅಪ್ರಾಪ್ತರ ಅರೆಸ್ಟ್ ಬಗ್ಗೆ ಈಗಷ್ಟೇ ಗೃಹ ಸಚಿವರು ಕೂಡ ಮಾಹಿತಿ ಕೊಡ್ತಾ ಇದ್ರು. ಟೋಟಲ್ ಆಗಿ ಎಷ್ಟು ಜನ ಇನ್ವಾಲ್ವ್ಡ್ ಇದ್ದಾರೆ ಮತ್ತು ಪ್ರಚೋದನೆ ಸಿಕ್ಕಿದ್ದು ಎಲ್ಲಿಂದ? ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ 2 ಅನುಮಾನ ಇಲ್ಲ. ಸೊ ಪ್ರಚೋದನೆ ಕೊಟ್ಟವ್ರು ಯಾರು ಅನ್ನೋದು ಬೇಕಲ್ವಾ? ಇಂಥ ಕ್ರಿಮಿಗಳನ್ನು ಸಾಕ್ತಾ ಇದ್ದವ್ರು ಯಾರು ಅನ್ನೋದು ಬೇಕಲ್ವಾ? ಅದು ಗೊತ್ತಾಗಿದೆಯಾ? ನಿಜ ಮಮತಾ, ನಿನ್ನೆ 8:30 ಸುಮಾರಿಗೆ ಜೆ.ಜೆ.ಆರ್. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿ.ಎಸ್. ಗಾರ್ಡನ್ನಲ್ಲಿ ತೇರು ಹೋಗುವಂತಹ ಸಂದರ್ಭದಲ್ಲಿ, ಅಮ್ಮನವರ ತೇರು ಹೋಗುವಂತಹ ಸಂದರ್ಭದಲ್ಲಿ ಆ ಮಾಲಾಧಾರಿಗಳನ್ನು ಗುರಿಯಾಗಿಸಿಕೊಂಡು ಕಲ್ಲನ್ನು ಎಸೆಯಲಾಗಿತ್ತು. ಆ ಸಂಬಂಧ ಸ್ಥಳದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಮತ್ತು ಪೊಲೀಸ್ ಠಾಣೆ ಮುಂದೆ ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಜಮಾಯಿಸಿದ್ವು, ಕ್ರಮಕ್ಕಾಗಿ ಒತ್ತಾಯವನ್ನು ಕೂಡ ಮಾಡಿದ್ವು. ಇದೀಗ ಇಡೀ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ಜೆ.ಜೆ.ಆರ್. ನಗರ ಪೊಲೀಸರು 3 ಬಂಧನ ಮಾಡಿದ್ದಾರೆ. ಆ 3 ಕೂಡ ಅಪ್ರಾಪ್ತರು ಅನ್ನೋ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದೆ. ಈ ಬಗ್ಗೆ ಪಶ್ಚಿಮ ವಿಭಾಗದ ಡಿ.ಸಿ.ಪಿ ಯತೀಶ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. 3 ಜನ ಅಪ್ರಾಪ್ತರು, ಅವರೆಲ್ಲರೂ ಕೂಡ 14ರಿಂದ 15 ವಯಸ್ಸಿನ ಹುಡುಗರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಬ್ಬ ಏನೋ ಮದ್ರಸಾಗೆ ಹೋಗ್ತಾನಂತೆ, ಮತ್ತೊಬ್ಬ ಶಾಲೆಗೆ ಹೋಗ್ತಿದ್ದಾನೆ, ಮತ್ತೊಬ್ಬ ಎಲ್ಲೋ ಬೇರೆ ಕಡೆ ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರತಿದಿನ ಆ ಒಂದು ಏರಿಯಾ ಚಿತ್ರಣ ಹೇಗಿದೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಹಿಂದೂಗಳ ಏರಿಯಾ ಮತ್ತು ಮುಸ್ಲಿಂ ಬಾಹುಳ್ಯದ ಪ್ರದೇಶ ಏನಿದೆ, ಆ 2ರ ಮಧ್ಯೆ ಒಂದು ಗೋಡೆ ಇದೆ. ಆ ಗೋಡೆಯ ಪಕ್ಕದಲ್ಲಿ ಈ ಮುಸ್ಲಿಂ ಹುಡುಗರು ಸಾಕಷ್ಟು ಜನ ಅಲ್ಲಿ ಕುಳಿತುಕೊಂಡಿರ್ತಾರೆ. ಈ ಹೆಣ್ಮಕ್ಳನ್ನ ರೇಗಿಸ್ತಕ್ಕಂಥದ್ದು, ಈ ರೀತಿಯಾಗಿ ಕಲ್ಲೆಸ್ತಕ್ಕಂಥದ್ದು, ಗಾಂಜಾ ಹೊಡಿತಕ್ಕಂಥದ್ದು, ಇದೆಲ್ಲವನ್ನ ಕೂಡ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಪ್ರತಿದಿನ ನಮಗೆ ರೋಸ್ ಹೋಗಿದೆ, ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ. ನಮ್ಮ ಧರ್ಮದ ದೇವರು ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಘಾಸಿ ತರುವ ಕೆಲಸವನ್ನು ಅವರು ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಪ್ರತ್ಯಕ್ಷದರ್ಶಿಗಳು, ಅಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ. ಇದೀಗ ಈ ಪ್ರಶ್ನೆ ಅಂದರೆ, ಕೇವಲ ಈ ಘಟನೆಯ ಹಿಂದೆ 3 ಮಂದಿ ಮಾತ್ರ ಇದ್ದಾರಾ, ಅಥವಾ ಇದರ ಹಿಂದೆ ಯಾರಿದ್ದಾರೆ? ಅಪ್ರಾಪ್ತರಿಗೆ 14ರಿಂದ 15 ವಯಸ್ಸಿನ ಹುಡುಗರಿಗೆ ಒಂದು ಧಾರ್ಮಿಕ ದೇವರು ಹೋಗುವಂತಹ ಸಂದರ್ಭದಲ್ಲಿ, ಧರ್ಮದ ದೇವರು ಹೋಗುವಂತಹ ಸಂದರ್ಭದಲ್ಲಿ ಆ ಮಾಲಾಧಾರಿಗಳ ಮೇಲೆ, ದೇವಿಯ ಮೇಲೆ ಕಲ್ಲನ್ನು ಎಸೆತಕ್ಕಂತಹ ಮನಸ್ಥಿತಿ ಈ 14ರಿಂದ 15ನೇ ವಯಸ್ಸಿನ ಹುಡುಗರಿಗೆ ಹೇಗಾದರೂ ಬಂತು? ನಿಜಕ್ಕೂ ಇದು ಒಂದು ರೀತಿ ಕ್ಷಮಿಸಲಾರದ ಅಪರಾಧ. ಅವರಿಗೆ ಪ್ರಮುಖವಾಗಿ ಬೇಕಾಗಿರುವಂತಹದ್ದು ಎಜುಕೇಷನ್, ಅಷ್ಟರ ಮಟ್ಟಿಗೆ ಸಂಸ್ಕಾರ, ತಿಳುವಳಿಕೆ, ಈ ಶಿಕ್ಷಣ ಇದ್ದಿದ್ರೆ ಅವರು ಈ ರೀತಿಯಾದಂತಹ ಕೃತ್ಯಕ್ಕೆ ಕೈ ಹಾಕ್ತಿರಲಿಲ್ಲ. ಸದ್ಯ ಇದೀಗ ಈ ಸಂಬಂಧ ಬೇರೆ ಯಾರಾದರೂ ಇದ್ದಾರಾ ಅಂತೇಳಿ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ಏರಿಯಾದಲ್ಲಿ ಎಲ್ಲೂ ಕೂಡ CCTVಗಳು ಇರುವಂತಹದ್ದು ಇದ್ಯಾವುದೂ ಕೂಡ ಇಲ್ಲ. ಒಂದು 3-4 ಕಲ್ಲುಗಳು ಬಿದ್ದಿದ್ದಾವೆ, ಈ ಹುಡುಗರೆ ಮಾಡಿದ್ದಾವೆ ಅನ್ನೋ ಮಟ್ಟಿಗೆ ಸ್ಥಳೀಯರು ಕೂಡ ಇದೀಗ ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಒಂದು ಪೀಸ್ ಕಮಿಟಿ ಮೀಟಿಂಗನ್ನು ಮಾಡೋದಕ್ಕೆ ಮತ್ತು ಇಲ್ಲಿ ಯಾರು ಪ್ರಮುಖರಿದ್ದಾರೋ ಅಂಥವ್ರನ್ನ ಕರೆದು ಒಂದು ಶಾಂತಿ ಸಭೆಯನ್ನು ನಡೆಸೋದಕ್ಕೂ ಕೂಡ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿರುವಂತಹದ್ದು. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಪ್ರಶ್ನೆ ಇರೋದಿಷ್ಟೇ, ಸಹಬಾಳ್ವೆಯ ಪಾಠ, ಸಾಮರಸ್ಯದ ಪಾಠ ಬರೀ ಹಿಂದೂಗಳಿಗೆ ಹೇಳಿದ್ರ ಪರಿಣಾಮವಾಗಿ ಒದೆ ತಿನ್ನೋ ಸ್ಟೇಜಲ್ಲಿ ಇವತ್ತು ಹಿಂದೂಗಳಿದ್ದಾರೆ. ಹೊಡಿತಾ ಇರೋದು ಯಾರು? ಬಿಡಿಸಿ ಹೇಳಬೇಕಾಗಿಲ್ಲ ನಾವು. ಪ್ರಶ್ನೆ ಇರೋದು ಇನ್ನೂ ಎಷ್ಟು ಸಹಿಸಬೇಕು, ಇನ್ನೆಷ್ಟು ಕೇಳಿಸ್ಕೊಳ್ಬೇಕಿಂತ ಘಟನೆಗಳನ್ನು. ಜೆ.ಜೆ.ಆರ್. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಈಗ ಮಾಡಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಂಡಿ ಬಾಗಿಲು ಹಾಕಿದ್ರು ಅಂತಾರಲ್ಲ ಹಾಗೆ KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದಾರಂತೆ. ಜೆ.ಜೆ.ಆರ್. ನಗರದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದೀವಿ. ಅಹಿತಕರ ಘಟನೆಗೆ ಆಸ್ಪದ ಕೊಡಲ್ಲ ಅಂತ ಈಗ ಇನ್ಸ್ಪೆಕ್ಟರ್ಸ್ ಹೇಳ್ತಾ ಇದ್ದಾರೆ. 3 ಇನ್ಸ್ಪೆಕ್ಟರ್ಗಳಿಗೆ ಈ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಸ್ಥಳದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. 3 ಜನರಿಗೆ ನೀವು ಈ ಸ್ಟೇಷನ್ ಲಿಮಿಟ್ನಲ್ಲಿ ಶಾಂತಿ ನೆಲೆಸೋ ರೀತಿ ನೋಡ್ಕೊಳ್ಬೇಕು ಅಂತ ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಹೈಯರ್ ಲೆವೆಲ್ ಆಫೀಸರ್ಸ್ ಮಾಡಿದ್ದಾರಂತೆ. ಬಟ್ ಇದನ್ನು ಮುಂಚೆನೇ ಮಾಡಿದ್ದಿದ್ರೆ ಅವ್ರು ನೆಮ್ಮದಿಯಾಗಿ ಆಚರಣೆ ಮಾಡ್ಕೊಳ್ತಾ ಇದ್ರು. ವಿಕೃತ ತೃಪ್ತಿ ಪಡೋರಿಗೆ ಅವಕಾಶನೇ ಇರ್ತಾ ಇರಲಿಲ್ಲ ಮುಂಚೆನೇ ಮಾಡಿದ್ದಿದ್ರೆ.
ಈಗ ಎಚ್ಚೆತ್ಕೊಳ್ಳೋದು ಹೇಗೆ? ಗೊತ್ತಿದೆ ತಾನೇ ನಿಮಗೆ, ಇಷ್ಟೊಂದು ಜನ ಸೇರ್ತಾರೆ, ಅವ್ರದ್ದೊಂದು ಆಚರಣೆ ನಡೆಯುತ್ತಿಲ್ಲಿ. ಫಸ್ಟ್ ಟೈಮ್ ಮಾಡ್ತಿರೋ ಆಚರಣೆ ಅಲ್ಲ ಇದು, ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆಯಿಂದ ಆಚರಣೆ ಮಾಡ್ಕೊಂಡು ಬಂದರು, ಕೆಲ ವರ್ಷಗಳಿಂದ ಕಿರಿಕಿರಿ ಆಗ್ತಿದೆ ಅಂತ ಗೊತ್ತಿದ್ರು ಪೊಲೀಸರು ನಿದ್ದೆ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟ. ಅಲ್ಲಿ ಜನಪ್ರತಿನಿಧಿಗಳು CCTV ಫುಟೇಜಸ್ಸನ್ನು ಎಲ್ಲ ಕಡೆ ಅಳವಡಿಕೆ ಮಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದಂತಹ MLA ಅನ್ನ ಕ್ಷೇತ್ರದ ಜನ ನೋಡಬೇಕಾಗಿ ಬರ್ತಿದೆ. ಅದವ್ರ ದುರಾದೃಷ್ಟ.